ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ತಪ್ಪು ಮಾಡೋ ಪ್ರತಿಯೊಬ್ಬರು ಸಾಕ್ಷ್ಯ ನಾಶ ಮಾಡಿದ ಬಳಿಕ ನಾವು ಸೇಫ್ ಅಂತ ಭಾವಿಸ್ತಾರೆ. ಕಾನೂನಿನ ಮುಂದೆ ಕೂಡ ತಪ್ಪೇ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊತಾರೆ. ಆದ್ರೆ ಹಾಗೆ ಮಾಡೋರು ಹೆಚ್ಚು ಕಾಲ ಸತ್ಯವನ್ನ ಮುಚ್ಚಿಡೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಕಾಲದ ಮುಂದೆ ಎಲ್ಲರೂ ಬೆತ್ತಲಾಗಲೇಬೇಕು. ಅಂತಹದ್ದೇ ಒಂದು ಪ್ರಕರಣವನ್ನ ಇಂದು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ಆ ಸ್ಟೋರಿ ಏನು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಅದು 2023 ಆಗಸ್ಟ್ 8 ಅಂದು ಬೆಳಗಾವಿ ಜಿಲ್ಲೆಯ ವಾಳಕೆ ಗ್ರಾಮದ 64 ವರ್ಷದ ವೃದ್ಧ ಅಪ್ಪಾಸಾಬ್ ಭೀಮಾ ನಾಯಕ್ ಎನ್ನುವ ವ್ಯಕ್ತಿ ದಿಢೀರ್ ಅಂತ ಕಾಣೆಯಾದ್ರು. ಅವರ ಮಗ ಕಾಕಾಸಾಬ್ ನಾಯಕ್ ಕಾಣೆಯಾಗಿದ್ದ ತಂದೆಗಾಗಿ ಊರೆಲ್ಲಾ ಹುಡುಕಾಡಿದ್ರು. ಅವರ ಸಂಬಂಧಿಕರಲ್ಲೂ ತಂದೆಯ ಬಗ್ಗೆ ವಿಚಾರಿಸಿದ್ರು. ಎಲ್ಲೂ ತಂದೆಯ ಬಗ್ಗೆ ಸುಳಿವು ಸಿಗದೆ ಹೋದಾಗ ಕಡಕಲಾಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಂದೆ ಕಾಣ್ತಿಲ್ಲ ಎಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ರು. ಇನ್ನು ಪೊಲೀಸರು ಕೂಡ ಕಾಣೆಯಾಗಿದ್ದ ಅಪ್ಪಾಸಾಬ್ ಭೀಮಾ ನಾಯ್ಕ್ ಅವರಿಗಾಗಿ ಹುಡುಕಾಟವನ್ನ ನಡೆಸಿದ್ರು. ಏನೋ ಪ್ರಯೋಜನವಾಗಿರ್ಲಿಲ್ಲ. ಆದ್ರೀಗ ಅಂದ್ರೆ ಬರೋಬ್ಬರಿ 1.5 ವರ್ಷದ ಬಳಿಕ ಮಿಸ್ ಆಗಿದ್ದ ಭೀಮಾ ನಾಯ್ಕ್ ಅವರ ಬಗ್ಗೆ ಪೊಲೀಸರು ಬೆಚ್ಚಿ ಬೀಳೋ ಸಂಗತಿ ಒಂದನ್ನ ಬಯಲ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಭೀಮಾ ನಾಯ್ಕ್ ಜೊತೆಯಲ್ಲಿಯೇ ಇದ್ದವರಿಂದಲೇ ಕ್ರೂರವಾಗಿ ಕೊಲೆಯಾಗಿದ್ದಾರೆ ಎನ್ನುವುದು. ಎಷ್ಟಕ್ಕೂ ಭೀಮಾ ನಾಯ್ಕ್ ಕೊಲೆಯಾದ ದಿನ ಅವರ ಜೊತೆ ಇದ್ದವರು ಯಾರು ಗೊತ್ತಾ? ಸಂತೋಷ್ ಪರಶುರಾಮ್ ನಾಯಕ್, ಮಾರುತಿ ಗಸ್ತಿ, ಮೂರನೆಯವನು ಮಹೇಶ್ ಸುರೇಶ್ ನಾಯಕ್. 2023 ಆಗಸ್ಟ್ 10ರಂದು ಅಪ್ಪಾಸಾಬ್ ಭೀಮಾ ನಾಯಕ್ ಜೊತೆ ಈ 3 ಆರೋಪಿಗಳು ಕಾರ್ನಲ್ಲಿ ಮಹಾರಾಷ್ಟ್ರದ ಪೋಂಡಾ ಘಾಟ್ಗೆ ಕರೆದುಕೊಂಡು ಹೋಗಿದ್ರು. ಹೀಗೆ ಹೋದ ಮೇಲೆ ಅಪ್ಪಾಸಾಬ್ ಬಿಟ್ಟು ಉಳಿದ 3 ಮಂದಿ ವಾಪಸ್ ಆಗಿದ್ರು. ಅಲ್ಲದೆ ಅಪ್ಪಾಸಾಬ್ ನಾಪತ್ತೆ ಆಗಿರೋದ್ರ ಬಗ್ಗೆ ಏನೋ ಗೊತ್ತಿಲ್ಲದಂತೆ ನಟಿಸಿದ್ರು. ಆದ್ರೆ 1.5 ವರ್ಷದ ಬಳಿಕ ವಾಳಕೆ ಗ್ರಾಮದ ಕೆಂಪಣ್ಣ ನಾಯಕ್ ಅವರ ಜೊತೆ ಆರೋಪಿಗಳು ಮದ್ಯದ ನಶೆಯಲ್ಲಿ ಮಾತಾಡುವಾಗ ಅಪ್ಪಾಸಾಬ್ ನಾಯಕ್ ಅವರನ್ನ ಕೊಂದಿದ್ದು ನಾವೇ ಎಂದು ಬಾಯಿ ಬಿಟ್ಟಿದ್ದಾರೆ. ಕೆಂಪಣ್ಣ ಸದಾಶಿವ ನಾಯಕ್ ಅವ್ರ ಮುಂದೆ ಮಾತಾಡಿದಾರೆ ಸರ್. ಕೂಡ ನಿಷೇಧ ಅಪ್ಪಾಸಾಬ್ ನಾಯಕ್ ಅವ್ನು ಮುಗಿಸಿದೇವತ್ತೆ. ನೀವು ಪೊಲೀಸರಿಗೆ ಹೇಳಿ ಪಂಚರಿಗೆ ಹೇಳಿ ಅಂದ್ರೆ ನಿಮ್ನು ಮುಗಿಸ್ತೇನೋ, ಇಲ್ಲ ಐತಂದ್ರೆ ನೀವು ಕೊಲ್ಲಾಕ ನೀವು ಶಾಮಿಲ್ ಐತಿ ನಿಮ್ ಹೆಸರು ತಗೋತ ಅಂದ್ರೆ ಕಲ್ಲಪ್ಪ ಪರಸು ನಾಯಕ್ ಅವನ ಮುಂದ್ರಿ ಲವ್ ಅಣ್ಣಪ್ಪ ನಾಯಕ್ ರೀ ಅವನ ಮುಂದೆ ಮಾತಾಡಿದಾರೆ. ಮತ್ತ ಅವ್ನ ಕೆಂಪಣ್ಣ ಸದಾಶಿವ ನಾಯಕ್ ಅವ್ನ ಮುಂದೆ ಮಾತಾಡಿದಾರೆ. ಅವ್ರು ಕೇಳಂತ ನೀವ್ ಯಾರ ಹೇಳಿ ನಿಮ್ ಹೆಸರು ತಗೊಂಡ್ ಕೊಲ್ಲಾಕ್ ಶಾಮಿಲ್ ಇದಿರತ್ರಿ, ಇಲ್ಲಾದ್ರೆ ನಿಮ್ನ ಮುಗಿಸ್ತೇನೆ ಅಂತೇಳಿ ಅವ್ರಿಗೆ ಅಂಜಿಕೆ ಹಾಕಿದಾರೆ. ಅವ್ರು ಹೇಳಿದ್ರು ಹೋಗಿ ಪೊಲೀಸ್ ಸ್ಟೇಷನ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಅವ್ರ ಹೆಸರು ಹೇಳಿಜಿಗೆ ಅವರು ಬಂದಲ್ಲಿ ಹಾಜರಾಗಿರಿ ಸರ್. ನಾವು ಹೇಳಿದ್ರೆ ನಾವು ಮುಂದೆ ಮಾತಾಡಿದಾರೆ. ಹಿಂಗ ನಮ್ಮ ಅಂಜಿಕೆ ನಾವು ಹೇಳಿರ್ಲತ್ತೆ ಅವ್ರ ಅದ. ಅಪ್ಪಾಸಾಬ್ ನಾಯಕ್ ತನ್ನ ಸ್ವಗ್ರಾಮದಲ್ಲಿ ಒಂದು ಮನೆ ಕಟ್ಟಿಸುತ್ತಿದ್ರು. ಆಗ ಮನೆ ಕೆಲಸಕ್ಕೆಂದು ಬಂದವರೇ ಈ ಆರೋಪಿಗಳಾದ ಸಂತೋಷ್, ಮಾರುತಿ ಹಾಗೂ ಮಹೇಶ್. ಅಲ್ಲದೆ ಈ 3 ಮಂದಿಗೆ ಕೇಳಿದಾಗಲೆಲ್ಲ ಹಣ ಕೊಟ್ಟು ಮನೆ ನಿರ್ಮಿಸುವಂತೆ ಅಪ್ಪಾಸಾಬ್ ಹೇಳ್ತಿದ್ರು. ಮನೆಯೇನೋ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಆದ್ರೆ ಇನ್ನು ಸಣ್ಣ ಪುಟ್ಟ ಕೆಲಸ ಪೆಂಡಿಂಗ್ ಇತ್ತು. ಅದಾಗಲೇ ಬಾಕಿ ಕೆಲಸ ಮಾಡೋಕೆ 5,000 ಹಣವನ್ನ ಅಪ್ಪಾಸಾಬ್ ಕೊಟ್ಟಿದ್ರು. ಆದ್ರೆ ಹಣ ಪಡೆದ ನಂತರ ಆರೋಪಿಗಳು ಸರಿಯಾಗಿ ಕೆಲಸ ಮಾಡಿರ್ಲಿಲ್ಲ. ಆದ್ರೂ ಮತ್ತೆ ಅಪ್ಪಾಸಾಬ್ ಬಳಿ ಬಂದು ಹಣ ಕೇಳಿದ್ರು. ಆಗ ಅಪ್ಪಾಸಾಬ್ ಎಲ್ಲ ಲೆಕ್ಕಾಚಾರ ಮಾಡಿ, ನೀವೇ ಇನ್ನು 1,500 ರೂಪಾಯಿ ಬಾಕಿ ಇದ್ದೀರಾ, ನೀವೇ ಹಣ ಕೊಡಬೇಕು ಅಂತ ಹೇಳಿದ್ರು. ಈ ವಿಚಾರವಾಗಿ ಅಪ್ಪಾಸಾಬ್ ಹಾಗೂ ಆರೋಪಿಗಳ ಮಧ್ಯೆ ಜಗಳ ಕೂಡ ಆಗಿತ್ತು. ಇಷ್ಟೆಲ್ಲ ಆದ ಬಳಿಕ ಆರೋಪಿಗಳು ಅಪ್ಪಾಸಾಬ್ ನನ್ನ ಜೊತೆಯಲ್ಲಿ ಹಸು ವ್ಯಾಪಾರಕ್ಕೆ ಕರೆದಿದ್ರು. ಅಪ್ಪಾಸಾಬ್ ದನಗಳ ದಲ್ಲಾಲಿ ಆದ ಕಾರಣ ಅವರನ್ನ ಊರಿನವರು ಹಸು ವ್ಯಾಪಾರಕ್ಕೆ ಕರೆದುಕೊಂಡು ಹೋಗ್ತಿದ್ರು. ಅಂದು ಕೂಡ ಅದೇ ರೀತಿಯಲ್ಲಿ ಈ 3 ಮಂದಿ ಆರೋಪಿಗಳ ಜೊತೆ ಅಪ್ಪಾಸಾಬ್ ಹೋದ್ರು. ಹೀಗೆ ಹೋದ ಅಪ್ಪಾಸಾಬ್ ಬಳಿ 15,000 ಹಣ ಕೂಡ ಇತ್ತು. ಅವರ ಬಳಿ ಹಣ ಇರೋದನ್ನ ನೋಡಿದ ಆರೋಪಿಗಳು ಹಳೆ ಜಗಳವನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕಾರಿನಲ್ಲಿ ಅಪ್ಪಾಸಾಬ್ನ ಕುತ್ತಿಗೆಗೆ ಹಿಚ್ಚುಕಿ ದಾರುಣವಾಗಿ ಕೊಲೆ ಮಾಡಿದ್ರು. ಅಲ್ಲದೆ ಅವರ ಶವವನ್ನ ಪೋಂಡಾ ಘಾಟಿಗೆ ಎಸೆದು ಸಾಕ್ಷಿ ನಾಶ ಮಾಡಿದ್ದರು. ಕೊಲೆ ಮಾಡಿದ ಬಳಿಕ ತಾವು ಊರಿಗೆ ಬಂದು ಏನೋ ಗೊತ್ತಿಲ್ಲ ಎನ್ನುವಂತೆ ಅಪ್ಪಾಸಾಬ್ ಮಗನ ಜೊತೆಯಲ್ಲಿಯೇ ಅವರ ಅಪ್ಪನನ್ನ ಹುಡುಕುವ ನಾಟಕ ಕೂಡ ಮಾಡಿದ್ರು.
ಆದ್ರೆ ಕಳೆದ 9ರಂದು ಈ ಆರೋಪಿಗಳು ಮದ್ಯದ ನಶೆಯಲ್ಲಿ ಇದ್ದಾಗ 1.5 ವರ್ಷದ ಹಿಂದೆ ಮಾಡಿದ ಕೊಲೆಯ ಗುಟ್ಟು ಹೊರ ಹಾಕಿದ್ರು. ಕೂಡಲೇ ಈ ವಿಚಾರ ಪೊಲೀಸರಿಗೆ ತಿಳಿಸಿದ್ರು. ವಿಚಾರ ತಿಳಿದ ನಂತರ ಕಡಕಲಾಟ ಪೊಲೀಸರು ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕರೆ ತಂದು ವಿಚಾರಣೆ ಮಾಡಿದ್ರು. ವಿಚಾರಣೆಯ ವೇಳೆ ಇವರು ಅಂದು ನಡೆದಿದ್ದನ್ನೆಲ್ಲ ಬಾಯಿ ಬಿಟ್ಟಿದ್ದಾರೆ. ಸದ್ಯ ಇವರ ವಿರುದ್ಧ ಅಪ್ಪಾಸಾಬ್ ನಾಯಕ್ ಮಗ ಕೊಟ್ಟಿರುವ ದೂರಿನ ಮೇಲೆ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ತಂದೆ ಮಿಸ್ ಆದ 1.5 ವರ್ಷದ ಬಳಿಕ ಮಗನಿಗೆ ತನ್ನ ತಂದೆಯನ್ನ ಕೊಲೆ ಮಾಡಿರುವ ಸತ್ಯ ಗೊತ್ತಾಗಿದೆ. ಸದ್ಯ ಆ ಮಗ ತಂದೆಯನ್ನ ಸಾಯಿಸಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಒಟ್ನಲ್ಲಿ ಜೊತೆಯಲ್ಲಿ ಇದ್ದವರಿಂದಲೇ ಭೀಮಾ ನಾಯಕ್ ಕೇವಲ 1500 ರೂಪಾಯಿಗೆ ಇಷ್ಟು ಕ್ರೂರವಾಗಿ ಕೊಲೆ ಆಗಿರೋದು ನಿಜಕ್ಕೂ ದಾರುಣ ಸಂಗತಿಯೇ ಸರಿ. ಕೊಲೆ ಮಾಡಿರುವ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಲಿ ಎನ್ನುವುದೇ ಅಪ್ಪಾಸಾಬ್ ಮನೆಯವರ ಮಾತು ಅಂತ ಹೇಳ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಎಪಿಸೋಡ್ ನೊಂದಿಗೆ ಆದಷ್ಟು ಬೇಗ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಅನ್ವೇಷಣೆ.